ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಫಾರ್ ವರ್ಕಿಂಗ್ ವುಮೆನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ಪ್ ಆಗುತ್ತೆ. ನಾವು ಈ ರೀತಿ ಪ್ಲ್ಯಾನಿಂಗ್ ಮಾಡಿಕೊಂಡು ವರ್ಕಿಂಗ್ ವುಮೆನ್ಸ್ ಅಂತ ಅಂದರೆ ಹೊರ್ಗಡೆನೂ ಹೋಗಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಮನೇಲೂ ಹೋಗಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಎರಡು ಕಡೆ ಕೆಲಸನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು, ಅದ್ರ ಮಧ್ಯೆ ನಮ್ಮ ವರ್ಕ್ನೂ ಕೂಡ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನಾವು ಈ ರೀತಿ ಲಿಸ್ಟ್ನ ಮಾಡಿಕೊಂಡು ಕೆಲಸನ ಮುಗಿಸ್ಕೊಳ್ಳೋದ್ರಿಂದ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಫಾರ್ ವರ್ಕಿಂಗ್ ವುಮೆನ್ಸ್ ಅಂತಲೇ ಹೇಳ್ಬೋದು. ಫಸ್ಟು ಪಾಯಿಂಟ್ ಏನು ಅಂತಂದರೆ ವರ್ಕಿಂಗ್ ವುಮೆನ್ಸ್ಗಳಿಗೆ ನಾವು ಬಿಫೋರ್ ಬೆಡ್ ಅಂದರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದಿಷ್ಟು ಕೆಲಸನ ಕಂಪ್ಲೀಟ್ ಮಾಡ್ಕೋಬೇಕು. ಅವೇ ನಮಗೆ ಜಾಸ್ತಿ ಅಂದರೆ ಮಾರ್ನಿಂಗ್ ಟೈಮು ಸರಿಯಾಗಿ ಕೆಲಸ ಆಗಲಿಲ್ಲ, ಸರಿಯಾಗಿ ಸಿಗಲಿಲ್ಲ ಅಂತ ಅಂದಾಗ ತುಂಬ ಟೈಮು ವೇಸ್ಟ್ ಆಗಿಬಿಡುತ್ತೆ. ಸಿಂಪಲ್ ಥಿಂಗ್ ಅಂತಲೇ ಅನಿಸ್ಬೋದು, ಬಟ್ ತುಂಬ ಟೈಮ್ನ ಸೇವ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಅಂತೂ ಮಾಡೇ ಮಾಡುತ್ತೆ. ಮಲ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಪಾಯಿಂಟು ನಾವು ಸೆಲೆಕ್ಟ್ ಕ್ಲಾತ್, ನಾವು ಏನು ಬೆಳಗ್ಗೆ ಮಾರ್ನಿಂಗು ಬಟ್ಟೆನ ಹಾಕೊಂಡು ಹೋಗ್ತೀವಿ ಅದನ್ನು ನಾವು ಸೆಲೆಕ್ಟ್ ಮಾಡಿ ಇಡುವಂಥದ್ದಾಗಿರ್ಬೋದು, ನೀಟಾಗಿ ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ತೆಗೆದಿಡುವಂಥದ್ದಾಗಿರ್ಬೋದು. ಟುಮಾರೋ ಏನು ಹಾಕೊಂಡು ಹೋಗ್ತೀವಿ ಅದನ್ನು ಸಿಂಪಲ್ ಅಂತ ಅನಿಸ್ಬೋದು, ಬಟ್ ಏನಾದರೂ ಒಂದು ವಸ್ತು ಸಿಗಲಿಲ್ಲ ಅಂತ ಅಂದರೆ ಎಷ್ಟು ಕೋಪ ಬರುತ್ತೆ ಅಂತ ಅಂದರೆ ತುಂಬ ಒಂದು ರೀತಿ ಬೇಜಾರಾಗುವಂಥದ್ದಾಗಿರ್ಬೋದು, ಅಲ್ಲೇ ಟೈಮು ವೇಸ್ಟ್ ಆಗುವಂಥದ್ದಾಗಿರ್ಬೋದು, ಈ ರೀತಿ ಆಗಿಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಮೇಕ್ ಟು ಡೂ ಲಿಸ್ಟ್. ಇದಂತೂ ತುಂಬ ಇಂಪಾರ್ಟೆಂಟ್ ಅಲ್ವಾ? ನಾವು ಯಾವಾಗ ಟು ಡೂ ಲಿಸ್ಟ್ ಏನು ಮಾಡೋದೇ ಇಲ್ಲ, ಆವಾಗಲೇ ನಮಗೆ ಬೆಳಿಗ್ಗೆ ಎದ್ದು ಏನು ಮಾಡಬೇಕು, ಏನೋ ಒಂದು ಮಾಡಿಬಿಡೋಣ ಅನ್ನೋ ರೀತಿ ಕನ್ಫ್ಯೂಷನಲ್ಲೇ ಕೆಲಸ ಮಾಡುವಂಥದ್ದಾಗಿರ್ಬೋದು. ನಾವು ಈ ರೀತಿ ಒಂದು 10 ನಿಮಿಷ ಟೈಮ್ನ ಕೊಟ್ಟು ಟು ಡೂ ಲಿಸ್ಟ್ ಎಲ್ಲ ಮಾಡ್ಕೊಬಿಟ್ರೆ ಬೆಳಿಗ್ಗೆ ಈ ತಿಂಡಿ ಮಾಡಬೇಕು ಅಂತ ನೈಟೇ ಎಲ್ಲ ತರಕಾರಿ ಎಲ್ಲ ತೆಗೆದಿಡುವಂಥದ್ದಾಗಿರ್ಬೋದು, ಎಲ್ಲ ತೆಗೆದು ಎಲ್ಲನೂ ರೆಡಿ ಮಾಡ್ಕೊಬಿಟ್ರೆ ಬೇಸಿಕ್ ಒಂದಿಷ್ಟು ಪ್ರಿಪ್ರೇಷನ್ ಅಂತ ಇರುತ್ತೆ. ಆ ಪ್ರಿಪ್ರೇಷನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಾಗ ಬೆಳಿಗ್ಗೆ ಎದ್ದು ಒಂದು 10 ನಿಮಿಷಕ್ಕೆ ಒಂದು ಹಾಫ್ ಆನ್ ಅವರಲ್ಲಿ ಕ್ವಿಕ್ಕಾಗಿ ನಾವು ಬ್ರೇಕ್ಫಾಸ್ಟ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನಾವು ಈ ರೀತಿ ಲಿಸ್ಟ್ ಮಾಡ್ಕೊಳ್ದಾನೆ ಏನೇನಿದೆ ಎಲ್ಲನೂ ಚೆಕ್ ಮಾಡ್ಕೊಳ್ದಾನೆ ಡೈರೆಕ್ಟ್ ಮಾರ್ನಿಂಗ್ ಎದ್ದು ತಿಂಡಿ ಮಾಡಲಿಕ್ಕೆ ಬಂದುಬಿಟ್ರೆ, ಅಂದರೆ ಯಾವುದೇ ಒಂದು ತರಕಾರಿಗಿರೋದಿಲ್ಲ, ಒಂದು ಗ್ರಾಸರಿ ಖಾಲಿ ಆಗಿಬಿಟ್ಟಿರುತ್ತೆ, ಅದಿಲ್ಲ ಅಂತ ಅಂದ್ಬಿಟ್ಟು ಏನೋ ಬೇರೆದನ್ನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆ ಟೈಮ್ ಸರಿಯಾಗಿ ಆಗಲಿಕ್ಕೆ ಅಂದ್ಬಿಟ್ಟು ಬೇರೆ ಏನೋ ಒಂದು ಬ್ರೇಕ್ಫಾಸ್ಟ್ನ ಪ್ರಿಪ್ರೇಷನ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ತೊಂದರೆಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ. ಬಟ್ ಈ ರೀತಿ ಸ್ವಲ್ಪ ನಾವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲನೂ ಒಂದ್ಸಲ ಚೆಕ್ ಮಾಡಿಕೊಂಡು ಲಿಸ್ಟ್ನ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಕ್ಲೀನ್. ಇದಂತೂ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಾವು ಬೆಳಿಗ್ಗೆ ಎದ್ದು ನಾವು ಕಿಚನ್ ಕ್ಲೀನ್ ಮಾಡ್ಕೋತೀವಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀವಿ ಅಂತ ಅಂದರೆ ಎಷ್ಟು ಟೈಮು ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಇದರಲ್ಲೇ ಹೋಗ್ಬಿಡುತ್ತೆ. ಮತ್ತು ನಾವೆಲ್ಲನೂ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ತಿಂಡಿ ಮಾಡಿ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದರೆ ತುಂಬ ಸುಸ್ತಾಗುವಂಥದ್ದಾಗಿರ್ಬೋದು, ನಮ್ಮ ಎನರ್ಜಿ ಲೆವೆಲೇ ಕಮ್ಮಿ ಆಗುವಂಥದ್ದಾಗಿರ್ಬೋದು. ನಾವು ಬೆಳಗ್ಗೆ ಎದ್ದು ಜಾಸ್ತಿ ಕೆಲಸ ಮಾಡ್ತಿದ್ದೀವಿ ಅಂದಾಗ ಮನೇಲಿದ್ದರೆ ಏನೂ ಅನ್ಸಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ಮಾಡ್ಬೋದು ಮಧ್ಯಾಹ್ನ ಟೈಮು. ಬಟ್ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರುವಾಗ ನಮಗೆ ರೆಸ್ಟ್ ಅನ್ನೋದು ಕೂಡ ಸಿಗೋದಿಲ್ಲ. ಆ ಕೆಲಸನೂ ಮ್ಯಾನೇಜ್ ಮಾಡಬೇಕು, ಮನೆ ಕೆಲಸನೂ ಮ್ಯಾನೇಜ್ ಮಾಡಬೇಕು. ಅದಕ್ಕೋಸ್ಕರ ನಾವು ನೈಟ್ ಹೊತ್ತೇ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಲಿವಿಂಗ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಯಾವ್ಯಾವ ಜಾಗದಲ್ಲಿ ಏನೇನು ಇಡಬೇಕು ಅದನ್ನು ಎತ್ತಿಡುವಂಥದ್ದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದನೂ ಕೂಡ ಸ್ವಲ್ಪ ಕೆಲಸ ಅನ್ನೋದು ಕೂಡ ಈಸಿ ಆಗುತ್ತೆ. ನಮ್ಗೆ ಯಾವ ರೀತಿ ನಾವು ಈಸಿ ಮಾಡ್ಕೋಬೋದು ಅದನ್ನು ನಾವು ನೋಡ್ಕೋಬೇಕು. ನಮ್ಗೆ ಜಾಸ್ತಿ ರಿಸ್ಕ್ ಆಗ್ತಿದೆ ಅಂದಾಗ ಕೆಲಸನೂ ಕೂಡ ನಾವು ಮುಗಿಸೋದಕ್ಕೆ ಆಗೋದಿಲ್ಲ. ಎಲ್ಲ ಒಂದು ರೀತಿ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ, ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ಆ ಹೊರಗಡೆ ಕೆಲಸ, ಮನೆ ಕೆಲಸ, ಅದ್ರ ಮಧ್ಯೆ ಮಕ್ಕಳು ನೋಡ್ಕೊಳ್ಳುವಂಥದ್ದಾಗಿರ್ಬೋದು, ಇದೆಲ್ಲ ಜಾಸ್ತಿ ರಿಸ್ಕ್ ಆಗಿಬಿಡುತ್ತೆ. ನಾವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಈ ರೀತಿ ಬೇಸಿಕ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಾವು ನೈಟೇ ಇಷ್ಟು ಕೆಲಸ ಮಾಡ್ಕೊಂಡಿದ್ದೀವಿ ಅಂದಾಗ ಟೋಟಲ್ ಅವರ್ಸು ನಮಗೆ 24 ಅವರ್ಸೇ ಅಲ್ವಾ ಇರೋದು. ಅದರಲ್ಲಿ ನಾವು ಈ ರೀತಿ ಡಿವೈಡ್ ಮಾಡ್ಕೋಬೇಕು. ಟೋಟಲ್ ಅವರ್ಸು 24 ಅಂತ ಅಂದರೆ ನಮಗೆ ವರ್ಕಿಂಗ್ ಟೈಮು, ಅದರಲ್ಲಿ ನಾವು ಎಷ್ಟು ಕೆಲಸ ವರ್ಕಿಂಗ್ ಅವರ್ಸ್ ಇರುತ್ತೆ, ಒಂದು 10 ಅವರ್ಸ್ ಅಂತಲೇ ಹಾಕೊಳ್ಳೋಣ. 24 - 10 ಅಂತ ಅಂದರೆ ಇನ್ನು 14 ಅವರ್ಸ್ ಉಳ್ಕೋತು ಅಲ್ವಾ. ಅದರಲ್ಲಿ ನಮಗೆ ಸ್ಲೀಪಿಂಗ್ ಟೈಮು ಅಂತ ನಾವು ಅದನ್ನು ಸ್ವಲ್ಪ ತೆಗೆದಿಡುವಂಥದ್ದಾಗಿರ್ಬೋದು. ಟೈಮು ಇದೇ, ನಾವು ಟೈಮ್ ಯಾವಾಗ ಮ್ಯಾನೇಜ್ಮೆಂಟ್ ಮಾಡೋದು ಕಲಿತೀವಿ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಜಾಸ್ತಿ ಟೈಮ್ ನಿದ್ದೆ ಮಾಡ್ತೀವಿ ಅಂತ ಅಂದರೆ ಎಲ್ಲನೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು 6 ಅವರ್ಸ್ ಅಂತಲೇ ಅಂದ್ಕೊಳ್ಳೋಣ. 6 ಅವರ್ಸು 14ಅಲ್ಲಿ 6 ಹೋಯಿತು ಅಂತ ಅಂದರೆ ಇನ್ನು 8 ಅವರ್ಸು ನಮಗೆ ಉಳ್ಕೊಳ್ಳುತ್ತೆ. ಅದರಲ್ಲಿ ನಾವು ಮಾರ್ನಿಂಗ್ ಕೆಲಸಗಳಾಗಿರ್ಬೋದು ಮತ್ತು ಈವ್ನಿಂಗ್ ಕೆಲಸಗಳಾಗಿರ್ಬೋದು, ಇದೆಲ್ಲ ನಾವು ಮ್ಯಾನೇಜ್ ಮಾಡಿಕೊಂಡು ಅದನ್ನು ಈವ್ನಿಂಗ್ ರುಟೀನ್ ಕೆಲಸಗಳಾಗಿರ್ಬೋದು ಇದೆಲ್ಲ ನಾವು
ಮ್ಯಾನೇಜ್ ಮಾಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟು. ನಾವು ಅದರಲ್ಲೇ ಜಾಸ್ತಿ ಸ್ಲೀಪಿಂಗ್ ಟೈಮ್ನ ಮಾಡ್ಕೋತೀವಿ ಅಂತ ಅಂದರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಅನ್ನೋದು ಸಿಗೋದಿಲ್ಲ. ಜಾಸ್ತಿ ಟೈಮ್ ವೇಸ್ಟ್ ಆಗೋಯ್ತು ಅಂತ ಅಂದರೆ ಮನೆ ಕೆಲಸನೂ ಮುಗಿಯೋದಿಲ್ಲ. ಮತ್ತು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂದಾಗ ಅಲ್ಲಿ ಕೆಲಸದ ಮಾಡಿಕೊಂಡು ಮನೇಲಿ ಕೆಲಸ ಮಾಡಿ ನಮ್ಮ ಹೆಲ್ತ್ ಕೂಡ ಅಷ್ಟು ನಾವು ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಎಲ್ಲನೂ ಡಿವೈಡ್ ಮಾಡಿಕೊಂಡು ಇಷ್ಟೇ ಟೈಮ್ಗೆ ನಾನು ಕೆಲಸ ಮಾಡ್ಕೋತೀನಿ, ಇಷ್ಟು ಅವರ್ಸಲ್ಲಿ ನಿದ್ದೆ ಮಾಡ್ತೀನಿ ಅಂತ ನಾವು ಈ ರೀತಿ ಲಿಸ್ಟ್ನ ಮಾಡ್ಕೊಳ್ಳೋದು ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಫಸ್ಟು ಏನು ಅಂತಂದರೆ ನಾವು ಮಾರ್ನಿಂಗ್ ಟೈಮು 4:15 ಎದ್ದೇಳ್ತಾ ಇದ್ದೀವಿ ಅಂದಾಗ ನಾವು ಒಂದು 5 ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಂದರೆ ದಿನನಿತ್ಯದ ಕೆಲಸ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದು 5 to 6 ಅಂತ ಅಂದರೆ ನಾವು 5 ಗಂಟೆಗೆ 4:15 ಎದ್ದಿದ್ದೀವಿ ಅಂದಾಗ ಒಂದು ಅರ್ಧ ಗಂಟೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಶ್ರೂಮ್ ಯೂಸ್ ಮಾಡಿಕೊಂಡು ಒಂದು 5 ಗಂಟೆಯಿಂದ ನಮ್ಮ ಡೇನ ಸ್ಟಾರ್ಟ್ ಮಾಡ್ಕೋತೀವಿ ಅಂದರೆ 5 to 6 ಅಂತಂದರೆ ಫ್ರೆಶ್ ಅಪ್ ಆಗುವಂಥದ್ದಾಗಿರ್ಬೋದು, ಮುಖ ಎಲ್ಲ ತೊಳ್ಕೊಳ್ಳುವಂಥದ್ದಾಗಿರ್ಬೋದು, ಇದೆಲ್ಲ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಎಕ್ಸಸೈಸ್ನ ಮಾಡುವಂಥದ್ದಾಗಿರ್ಬೋದು, ಯೋಗ ಯಾರಾದರೂ ಮಾಡ್ತಾರೆ ಅಂದರೆ ಯೋಗ ಮಾಡುವಂಥದ್ದಾಗಿರ್ಬೋದು, ಮೀ ಟೈಮ್ ಅಂತಲೇ ಟೈಮ್ ಇಟ್ಕೊಬಿಡೋಣ. ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿಯುವಂಥದ್ದಾಗಿರ್ಬೋದು, ಆರಾಮಾಗಿ ನಮಗೆ ಅಂತ ನಾನು ಟೈಮ್ ಕೊಟ್ಕೋತಾ ಇದ್ದೀನಿ ಅಂತ ಒಂದು ರೀತಿ ಪಾಸಿಟಿವ್ ಫೀಲ್ ಅನ್ನೋದು ಇರುತ್ತೆ ಅಲ್ವಾ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಮಗೆ ಅಂತ ಒಂದು ಟೈಮ್ನ ಕೊಟ್ಕೊಂಡು ಮಾರ್ನಿಂಗ್ ಟೈಮ್ 1 hour ಟೈಮ್ನ ಕೊಟ್ಕೊಳ್ಳೋದ್ರಿಂದ ನಮ್ಮ ದಿನನಿತ್ಯದ ಕೆಲಸ ಏನಿದೆ ಮತ್ತು ಎಕ್ಸಸೈಸ್ ಏನಿದೆ ಅದೆಲ್ಲ ಮುಗಿಸ್ಕೊಂಡ್ರೆ ನಮಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ಕೆಲಸ ಜಾಸ್ತಿ ಆದಾಗ ನಾವು ಈ ರೀತಿ ನಮ್ಮನ್ನು ನಾವು ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಟೈಮ್ ನಮಗೆ ಅಂತ ಕೊಟ್ಕೊಳ್ಳುವಂಥದ್ದು ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಇನ್ನು 6 to 8 ಪ್ರಿಪೇರ್ ಬ್ರೇಕ್ಫಾಸ್ಟು ಕರೆಕ್ಟ್ ಟೈಮ್ಗೆ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೂಡ ಬಾಕ್ಸ್ನ ತಗೊಂಡು ಹೋಗೋದ್ರಿಂದ ಮಕ್ಕಳಿಗೂ ಕೂಡ ಬಾಕ್ಸ್ನ ಕೊಡೋದ್ರಿಂದ ಎಲ್ಲನೂ ಕೂಡ ಸರಿಯಾಗಿ ಆಗಬೇಕು ಅಂತ ಅಂದರೆ ಬ್ರೇಕ್ಫಾಸ್ಟ್ ಸರಿಯಾಗಿ ಮಾರ್ನಿಂಗ್ ಟೈಮ್ ಆಗೋಯ್ತು ಅಂತ ಅಂದರೆ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಮತ್ತು ಬ್ರೇಕ್ಫಾಸ್ಟ್ ಆದಾಗಲೇ ನಾವು ಆದಷ್ಟು ಸ್ವಲ್ಪ ಸಂಜೆಗೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಲಂಚ್ನ ಅಲ್ಲೇ ಪ್ರಿಪ್ರೇಷನ್ ಮಾಡುವಂಥದ್ದಾಗಿರ್ಬೋದು, ಏನಾದರೂ ಸಾಂಬಾರು ಮಾಡಿ ಇಡುವಂಥದ್ದಾಗಿರ್ಬೋದು, ಈ ರೀತಿ ಮಾಡ್ಕೋಬೇಕು. ನಾವು ಸಂಜೆ ಟೈಮ್ ಬಂದು ಕೆಲಸ ಮಾಡಿಬಿಟ್ಟು ಆವಾಗ ಅಡುಗೆ ಎಲ್ಲ ಮಾಡ್ಕೋತೀವಿ ಅಂತ ಅಂದರೆ ಸ್ವಲ್ಪ ಸುಸ್ತಾಗ್ತಿರುತ್ತೆ. ಅಂದರೆ ಕಷ್ಟ, ಎಲ್ಲನೂ ನಾವೇ ಮ್ಯಾನೇಜ್ ಮಾಡ್ಕೋಬೇಕು, ಯಾರೂ ಹೆಲ್ಪ್ಗಿಲ್ಲ ಅಂದಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಮಾರ್ನಿಂಗ್ ಟೈಮೇ ನಾವು ಅಲ್ಲೇ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ದಾಲ್ ಮಾಡಿ ಇಡುವಂಥದ್ದಾಗಿರ್ಬೋದು, ಈ ರೀತಿ ಸಾಂಬಾರು ಮಾಡಿ ಇಟ್ಕೊಬಿಟ್ರೆ ಸಂಜೆ ಬಂದು ಆರಾಮಾಗಿ ಮುದ್ದೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ರೈಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಇದೆಲ್ಲ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಬಟ್ಟೆ ಏನಾದರೂ ವಾಷಿಂಗ್ ಹಾಕುವಂಥದ್ದಿದ್ರೆ ಲಾಂಡ್ರಿ ಬಟ್ಟೆನೂ ಕೂಡ ಮಾರ್ನಿಂಗ್ ಟೈಮ್ ವಾಷಿಂಗ್ ಹಾಕ್ಬಿಡುವಂಥದ್ದಾಗಿರ್ಬೋದು, ಇದೆಲ್ಲ ಮೇಯ್ನ್ ಮಾಡ್ಕೋಬೇಕು. ಆಗಲಿಲ್ಲ ಬಟ್ಟೆ ವಾಷಿಂಗ್ ಆಗಲಿಲ್ಲ ಅಂತ ಅಂದರೆ ಸಂಜೆ ಟೈಮ್ ಕೂಡ ಬಂದು ಹಾಕೋಬೋದು. ಬಟ್ ಮಾರ್ನಿಂಗ್ ಟೈಮ್ ಇದೆಲ್ಲ ಮಾಡ್ಕೊಬಿಟ್ರೆ ಸಂಜೆ ಆರಾಮಾಗಿ ಕೆಲಸದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಸಂಜೆ ಡಿನ್ನರ್ ಕೆಲಸನೂ ಕೂಡ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟು ಏನು ಅಂತ ಅಂದರೆ 8 to 8:30 ನಾವು ಗೆಟ್ ರೆಡಿ, ಇದು ಇಂಪಾರ್ಟೆಂಟ್ ಅಲ್ವಾ. ಅಂದರೆ ಆಲ್ರೆಡಿ ನಾವು ಫ್ರೆಶ್ ಅಪ್ ಆಗುವಾಗಲೇ ಮುಖ ಎಲ್ಲ ತೊಳ್ಕೊಂಡಿರ್ತೀವಿ ಅಂದಾಗ ನೆಕ್ಸ್ಟು ನಾವು ನೈಟೇ ಎಲ್ಲ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ನಮ್ಗೆ ಏನೇನು ಬೇಕು ಅದೆಲ್ಲನೂ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀವಿ ಅಂದಾಗ ರೆಡಿ ಆಗಲಿಕ್ಕೆ ಅಷ್ಟು ಟೈಮ್ ಹಿಡಿಯೋದಿಲ್ಲ ನಮಗೆ. ಅಂತಂದರೆ ಕ್ವಿಕ್ಕಾಗಿ ಆಗಿಬಿಡ್ತೀವಿ, ಎಲ್ಲ ಸರಿಯಾಗಿದೆ ಅಂದಾಗ ಒಂದು 10 ನಿಮಿಷಕ್ಕೆ ರೆಡಿ ಆಗಿಬಿಡ್ತೀವಿ, ಜಾಸ್ತಿ ಎಕ್ಸ್ಟ್ರಾ ಟೈಮು ವೇಸ್ಟ್ ಅಂತೂ ಆಗೋದಿಲ್ಲ. ಬಟ್ ನಾವು ಈ ರೀತಿ ಬೇಸಿಕ್ ಪ್ರಿಪ್ರೇಷನ್ ಮಾಡ್ಕೊಳ್ದೇ ಅವಾಗೆದ್ದು ಒಂದು ಸೀರೆ ಉಡ್ಕೊಳ್ಳುವಂಥದ್ದಾಗಿರ್ಬೋದು, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅದಂತೂ ಸರಿಯಾಗಿ ಟೈಮ್ ಸಿಗಲಿಲ್ಲ ಅಂತ ಅಂದರೆ ಒಂದು ರೀತಿ ಕೋಪ ಜಾಸ್ತಿ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಆಗಿಬಿಡುತ್ತೆ. 8 to 8:30 ಗೆಟ್ ರೆಡಿ ಮತ್ತು ಹ್ಯಾವ್ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಸ್ವಲ್ಪನಾದ್ರೂ ನಾವು ಬ್ರೇಕ್ಫಾಸ್ಟ್ ತಿನ್ನಬೇಕು. ನಾವು ಮಾರ್ನಿಂಗ್ ಟೈಮೇ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಬಿಟ್ವಿ ಅಂತ ಅಂದರೆ ನಮಗೆ ಎನರ್ಜಿನೂ ಕೂಡ ಬರೋದಿಲ್ಲ, ಒಂದು ರೀತಿ ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಏನು ಅಂತ ಅಂದರೆ 9 to 6 ನಾವು ವರ್ಕಿಂಗ್ ಟೈಮು ಅಂತಲೇ ಟೈಮ್ನ ಕೊಟ್ಕೊಂಡ್ರೆ, ಅಂದರೆ ಅಲ್ಲಿಂದ ಬಂದು ನಾವು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಿ ಒಂದು 5 ಗಂಟೆಗೆ ಬರ್ತೀವಿ ಅಂದರೂ ಕೂಡ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಅನ್ನೋದು ಬೇಕಾಗಿರುತ್ತೆ ಅಲ್ವಾ. ಆಮೇಲೆ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಕೂಡ ಒಂದು ರೀತಿ ಒಳ್ಳೆಯದೇ. ನಾವು ಬಂದಿದ ತಕ್ಷಣ ಕೆಲಸನ ಗಡಿಬಿಡಿಲಿ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಒಂದು ರೀತಿ ಕಷ್ಟ ಅಂತ ಅನಿಸ್ಬಿಡುತ್ತೆ. ನಾವು 9 to 6 ವರ್ಕಿಂಗ್ ಟೈಮ್ ಆಗಿರ್ಬೋದು, ಸ್ವಲ್ಪ ರೆಸ್ಟ್ ಮಾಡಲಿಕ್ಕಾಗಿರ್ಬೋದು, ಈ ರೀತಿ ಟೈಮ್ನ ಕೊಟ್ಕೊಂಡ್ರೆ 6 to ನಾವು ಒಂದು 7:30 ವರ್ಗೂ ನಾವು ನೈಟು ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಟೈಮ್ನ ಸರಿಯಾಗಿ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಮನೆ ಕೆಲಸ ಆಗಿರ್ಬೋದು, ಹೊರ್ಗಡೆ ಕೆಲಸ ಆಗಿರ್ಬೋದು, ಇದೆಲ್ಲ ನಾವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಬೇಗ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಆಲ್ರೆಡಿ ನಾವು ಬೆಳಿಗ್ಗೆನೇ ಒಂದು ಸ್ವಲ್ಪ ಲಂಚ್ ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಹೋಗಿರ್ತೀವಲ್ವ, ಸಾಂಬಾರೆಲ್ಲನೇ ಅದೇ ಇದೆ ಅಂತ ಅಂದರೆ ಸ್ವಲ್ಪ ರೈಸ್ನ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಇಲ್ಲ ಅಂತ ಅಂದರೆ ಡಿನ್ನರ್ ಪ್ರಿಪ್ರೇಷನ್
ಪ್ರಿಪ್ರೇಷನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಒಂದು 7:30 ತನಕ ನಾವು ಈ ರೀತಿ ಪ್ರಿಪ್ರೇಷನನ್ನು ಮಾಡಿಕೊಂಡು ಆರಾಮಾಗಿ ನೈಟ್ ಊಟ ಏನಿದೆ ಅದೆಲ್ಲ ನಾವು ರೆಡಿ ಮಾಡಿಕೊಂಡ್ರೆ ಇನ್ನು 7:30 ಟು ಒಂದು 8 ಗಂಟೆ ಒಳಗಡೆ ನಾವು ನೈಟ್ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಹೆಲ್ದಿ ಅಂತಲೇ ಹೇಳ್ಬೋದು. ಲೇಟಾಗಿ ಮಾಡ್ತೀವಿ ಅಂತ ಅಂದರೆ ಲೇಟಾಗಿ ಮಲ್ಕೋತೀವಿ, ಮತ್ತು ಕೆಲಸ ಅನ್ನೋದು ಕೂಡ ಮುಗಿಯೋದಿಲ್ಲ ಬೇಗ. ಅದರಲ್ಲೂ ಹೊರಗಡೆ ಕೆಲಸ ಹೋಗುವಂಥವ್ರು ನಾವು ಈ ರೀತಿ ಒಂದು 8 ಗಂಟೆ ಒಳಗಡೆ ಊಟನ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆವಾಗ ನಾವು ಸರಿಯಾಗಿ ಟೈಮ್ಗೆ ಅಂದರೆ ಊಟ ಮಾಡ್ತಿದ್ದೀವಿ ಅಂದಾಗ ಮಲ್ಕೊಬಿಡೋಣ, ನೆಕ್ಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅನ್ನೋ ರೀತಿ ಯೋಚನೆ ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ ಏನು ಅಂತ ಅಂದರೆ 8:30 ಒಳಗಡೆನೂ ನಾವು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಇದಕ್ಕೆಲ್ಲ ನಾವು ಸರಿಯಾಗಿ ಟೈಮ್ನ ಸೆಟ್ ಮಾಡ್ಕೋಬೇಕು. ಅದ್ರ ಮಧ್ಯೆ ಬೇರೆ ಏನಾದರೂ ನಾವು ಫೋನ್ ನೋಡುವಂಥದ್ದಾಗಿರ್ಬೋದು. ಈ ರೀತಿ ಮಾಡ್ತೀವಿ ಅಂತ ಅಂದರೆ ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಆದಷ್ಟು ನಾವು ಎಲ್ಲ ಕೆಲಸ ಮುಗಿಯೋ ತನಕ ಫೋನ್ ಏನು ನೋಡಲ್ಲ, ಆಮೇಲೆ ನಾವು ಒಂದ್ಸಲಿ ಚೆಕ್ ಮಾಡ್ಕೋತೀವಿ ಅಂತ ಒಂದು ಚಾಲೆಂಜ್ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಕೆಲಸನ ಮುಗಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 8:30 ನಾವು ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಮಾಡ್ಕೋತೀವಿ ಅಂತ ಅಂದರೆ ಆರಾಮಾಗಿ ನಾವು ಒಂದು 9 o'clockಗೆ ಮಲ್ಕೋಬೋದು. 9:30 ಆರಾಮಾಗಿ ನಾವು 9:30ಗೆ ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ನಿದ್ದೆನೂ ಕೂಡ ಆಗಿರುತ್ತೆ. ಸ್ಲೀಪಿಂಗ್ ಟೈಮು ಅಂತಂದರೆ ಸ್ಲೀಪ್ ಚೆನ್ನಾಗಿ ಮಾಡಿದ್ವಿ, ನಾವು ನಿದ್ದೆ ಚೆನ್ನಾಗಿ ಮಾಡ್ತೀವಿ ಅಂತ ಅಂದರೆ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ನಿದ್ದೆನೇ ಸರಿಯಾಗಿ ಆಗಲಿಲ್ಲ ಅಂತ ಅಂದರೆ ಬೆಳಿಗ್ಗೆ ಎದ್ದು ನಾವು ಮನೆ ಕೆಲಸ ಮಾಡಿಬಿಟ್ಟು ಹೋಗುವುದರಿಂದ ಮನೆ ಕೆಲಸನೂ ಕೂಡ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಒಂದು ರೀತಿ ಹೆಲ್ತು ಕೂಡ ಹಾಳಾಗಿಬಿಡುತ್ತೆ. ಆದಷ್ಟು ನಿದ್ದೆನ ಚೆನ್ನಾಗಿ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೆಯದು. ಅದರಿಂದನೂ ಕೂಡ ಎಷ್ಟೋ ನಮಗೆ ಮೆಂಟಲ್ ಬೆನಿಫಿಟ್ ಅನ್ನೋದು ಜಾಸ್ತಿನೇ ಇದೆ. ಮೆಂಟಲ್ ಸ್ಟ್ರೆಸ್ನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿದ್ದೆನ ಚೆನ್ನಾಗಿ ಮಾಡುವಂಥದ್ದು ಕೂಡ ತುಂಬ ಒಳ್ಳೆಯದು. ಈ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಆರಾಮಾಗಿ ಒಂದು ಇಡೀ ದಿನಾನ ನಾವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಹೊರ್ಗಡೆ ಕೆಲಸ, ಮನೆ ಕೆಲಸ, ಅದ್ರ ಮಧ್ಯೆ ಮಕ್ಕಳು ನೋಡ್ಕೊಳ್ಳುವಂಥದ್ದು, ಅಡುಗೆ ಕೆಲಸ ಇವೆಲ್ಲ ನಾವೇ ಮ್ಯಾನೇಜ್ ಮಾಡಬೇಕು ಅಂದಾಗ ನಾವು ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಅಂದರೆ ಒಂದು ಟು ಡೂ ಲಿಸ್ಟ್ ಅನ್ನೋದನ್ನು ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.